ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀ ಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀತರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ದುಂದುಭಿಯ ಶರೀರವನ್ನು ಬೆರಳ ತುದಿಯಿಂದ 10 ಯೋಜನಗಳಷ್ಟು ದೂರಕ್ಕೆ ಅಟ್ಟಿದ ರಾಮನ ಬಲವನ್ನು ಮತ್ತೂ ಸಂದೇಹಿಸಿದ. ಆ ದೇಹ ಒಣಗಿದೆ ಅಂತ ಸುಗ್ರೀವ. ಮತ್ತೆ 7 ತಾಲಮರಗಳನ್ನು ಒಟ್ಟೊಟ್ಟಿಗೆ ಒಂದೇ ಬಾಣದಿಂದ ಅದರ ಎಲೆಗಳನ್ನೆಲ್ಲ ಉದುರಿಸಿ ಆ ಇಡೀ ಮರಗಳನ್ನು ಛೇದಿಸಿ ಅದು ಭೂಮಿಯನ್ನು ಭೇದಿಸಿ ಮರಳಿ ಬಂದು ಇವನ ತೂಣಿಯೊಳಗೆ ಪೂರ್ತಿ ಬತ್ತಳಿಕೆಯೊಳಗೆ ಸೇರಿದ್ದನ್ನು ಕಂಡು ದೇವತೆಗಳೂ ಕೂಡ ನಿನ್ನನ್ನು ಯಾರೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಕ್ಷಣವೇ ಹೋಗೋಣ ವಾಲಿಯ ಕಡೆಗೆ ಅಂತ ಹೊರಟಿದ್ದಾರೆ. ಅವನನ್ನು ಕೂಗಿ ಕರೆದಿದ್ದಾನೆ. ಕೂಗಿ ಕರೆದಾಗ ಗರ್ಜನೆಯನ್ನು ಕೇಳಿ ಕೋಪಗೊಂಡ ವಾಲಿ ಹೊರಕ್ಕೆ ಬಂದಿದ್ದಾನೆ. ಬಂದಾಗ ಒಂದು ಮಾತು ಬಂತು. ತತಸ್ಸುತುಮುಲಂ ಯುದ್ಧಂ ವಾಲಿ ಸುಗ್ರೀವಯೋರಭೂತ್ ಗಗನೆ ಗ್ರಹಯೋರ್ಘೋರಂ ಬುಧಾಂಗಾರಕಯೋರಿವ. ಬುಧ ಮತ್ತು ಅಂಗಾರಕರ ನಡುವಿನ ಯುದ್ಧದಂತಿತ್ತು ಅಂತ. ಆ ಶಬ್ದಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಬುಧ ಅನ್ನೋದು ಸೌಮ್ಯ ಗ್ರಹ, ಅಂಗಾರಕ ಅನ್ನೋದು ಒಂದು ಸ್ವಲ್ಪ ಪಾಪಗ್ರಹ ಅಂತನೂ ಅನ್ನೋದರ ಜೊತೆಗೆ ಅದು ನೋಡಲಿಕ್ಕೂ ಸ್ವಲ್ಪ ಕೆಂಪು. ಇಲ್ಲಿ ಸೌಮ್ಯ ಸ್ವಭಾವದವನು ಅಂದರೆ ಕಪಿಗಳ ಇಬ್ಬರ ನಡುವೆ ಯೋಚನೆ ಮಾಡಿದಾಗ ಯಾವಾಗಲೂ ಇಬ್ಬರು ಬಲಿಷ್ಠರು ಅಂತಂದಾಗ ಒಬ್ಬ ಸ್ವಲ್ಪ ಸಪ್ಪೆ ಇದ್ದೇ ಇರ್ತಾನೆ. ಹಾಗೆ ವಾಲಿ ಸುಗ್ರೀವರ ನಡುವೆ ಸುಗ್ರೀವ ಸೌಮ್ಯವಾದವನು ಬುಧಗ್ರಹದಂತೆ, ಅಂತೆ ಅಂಗಾರಕನಂತೆ ಅತ್ಯಂತ ಕ್ರೂರ ಸ್ವಭಾವದವನು ವಾಲಿ. ಹೀಗೆ ಅನೇಕ ಗ್ರಹಗಳ ಹೊಡೆದಾಟವನ್ನು ಜ್ಯೋತಿಷ ಗ್ರಂಥಗಳಲ್ಲಿ ಹೇಳುವಾಗ ಕೆಲವೊಮ್ಮೆ ಯಾರು ಸೇರಿದಾಗ ಯಾರಿಗೆ ಜಯ ಆಗುತ್ತೆ ಇತ್ಯಾದಿಗಳ ಬಗ್ಗೆ 5 ಹೋರಾಟಗಳ ರೀತಿಯಲ್ಲಿ ಹೇಳುವುದುಂಟು. ಆದರೆ ಇಲ್ಲಿ ಅದೆಲ್ಲದಕ್ಕಿಂತ ಅವರ ಸ್ವಭಾವ ಮತ್ತು ಬಣ್ಣಗಳನ್ನಿಟ್ಟುಕೊಂಡು ವಾಲಿ ಸುಗ್ರೀವರು ಹೋರಾಡುವಾಗ ಸುತುಮುಲಂ ಯುದ್ಧಂ, ಅನ್ಯಾದೃಶವಾದಂತಹ ಯುದ್ಧ ಅಲ್ಲಿ ನಡೆಯಿತು. ಯುದ್ಧದಲ್ಲಿ ವಾಲಿಯ ಮೇಲುಗೈ ಸಾಧಿಸ್ತಾ ಎಷ್ಟು ಪೆಟ್ಟು ತಿಂದಾಗಲೂ ಸುಗ್ರೀವನ ಇದು ನಮಗೊಂದು ಪಾಠ. ಯಾವಾಗಲೂ ಯಾರೋ ನಮಗೆ ಸಹಾಯ ಮಾಡ್ತಾರೆ ಅಂತ ನಿರೀಕ್ಷಿಸ್ತಾ ನಾವೇನಾದರೂ ಕೆಲಸ ಮಾಡಲಿಕ್ಕೆ ಹೋದಾಗ ಅಲ್ಲಿ ಹೆಚ್ಚು ಸೋಲೆ ಜಾಸ್ತಿ. ನಮ್ಮ ಪ್ರಯತ್ನವನ್ನು ನಾವು ಹಾಕೋದ್ರಲ್ಲಿ ಪೂರ್ತಿ ಹೆಚ್ಚು ಪ್ರಾಮಾಣಿಕರಾಗಿದ್ದಾಗ ಗೆಲುವು ಖಂಡಿತ ಸಿಗುತ್ತೆ. ನಾವು ಅವ್ರು ಬರ್ತಾರೆ ನಮ್ಮ ಹಿಂದೆ, ಇವ್ರು ಬರ್ತಾರೆ ನಮ್ಮ ಹಿಂದೆ ಅಂತ ಎಲ್ಲ ಬೆನ್ನು ಕಟ್ಟಿಕೊಂಡವರ ಅಥವಾ ತೊಡೆ ತಟ್ಟಿಕೊಂಡವರ ಆವೇಶದ ಮಾತುಗಳಿಗೆ ಹುಮ್ಮಸ್ಸಿನಿಂದ ಮುಂದಕ್ಕೆ ಸಾಗಿದ ಮೇಲೆ ಅಲ್ಲಿ ಹೋದಾಗ ಇವನ ತಂಡ ಅಂದರೆ ಇವನೊಬ್ಬನೇ, ಈ ಪರಿಸ್ಥಿತಿ ಬರುವಂಥದ್ದಿದೆ. ಆದರೆ ಇಲ್ಲಿ ನಮಗೆ ಸುಗ್ರೀವ ನಿರೀಕ್ಷಿಸಿದ್ದು ಅನ್ನುವ ದೃಷ್ಟಿಯಿಂದ ಇದು ಕಲಿಬೇಕಾದ್ದು. ಆದರೆ ರಾಮ ಯಾಕೆ ಅವನನ್ನು ಹಿಂಬಾಲಿಸಲಿಲ್ಲ ಅಥವಾ ಅವನ ಸಹಾಯಕ್ಕೆ ಬರಲಿಲ್ಲ ಅನ್ನೋದನ್ನು ನಾವು ನಿನ್ನೆ ನೋಡಿದೆವು. ಅಣ್ಣ ತಮ್ಮಂದಿರ ಹೋರಾಟದ ನಡುವೆ ಯಾವತ್ತೂ ತಕ್ಷಣದಲ್ಲಿ ಮಧ್ಯಪ್ರವೇಶಿಸಿ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಠಕ್ಕೆ ಬೀಳಬಾರದು ಅಂತ. ಹಾಗಾಗಿ ಹೇಳುವಾಗ ಕಾರಣ ಹೇಳಿದ, ನಿಮ್ಮಿಬ್ಬರ ಶರೀರವೂ ಒಂದೇ ರೀತಿ ಇದೆ, ನಡೆಯೂ ಒಂದೇ ರೀತಿ ಇದೆ, ಭಾವನೆಗಳು ಒಂದೇ ರೀತಿ ಇದೆ, ಕಿರುಚುವುದು ಒಂದೇ ರೀತಿ ಇದೆ, ಆಭರಣಗಳು ಒಂದೇ ರೀತಿ ಇದೆ. ಯಾವ ರೀತಿಯಿಂದ ನೋಡಿದರೂ ನಿಮ್ಮಲ್ಲಿ ಇಬ್ಬರು ಬೇರೆ ಅಂತನ್ನುವ ಗುರುತನ್ನು ಹಿಡಿಯುವುದಕ್ಕೆ ನನಗೆ ಸಾಧ್ಯವಾಗದೇ ಹೋಯಿತು. ಅದರ ಜೊತೆಗೆ ನಾನು ನಿಮಗೆ ಕೊಟ್ಟ ಮಾತು ಏನು?
ನಿನ್ನನ್ನು ಗೆಲ್ಲಿಸಿ ಆತನನ್ನು ಮುಗಿಸ್ತೇನೆ ಅಂತ. ಅಕಸ್ಮಾತ್ ನಾನು ಹೊಡೆದ ಬಾಣ ಅದು ನಿನಗೆ ನಾಟಿ ಮೂಲಾಘಾತ, ಒಂದು ವೇಳೆ ನಾನು ಹಿಡಿದ ಕೆಲಸವನ್ನು ತಪ್ಪಿ ನಡೆದು ಒಂದು ವೇಳೆ ನಿನ್ನ ಚಿಂತನೆಯನ್ನು ನಾನು ಮರೆತು ಬಿಟ್ಟೆ ಅಂತಾದರೆ ಆವಾಗ ನಾನು ನಿನ್ನನ್ನು ಕೊಂದರೆ ಎಂಥ ಅಪರಾಧ, ಎಂಥ ಆಪತ್ತು. ಯಾಕೆಂದರೆ ದತ್ತಾಭಯವಧೋ ನಾಮ ಪಾತಕಂ ಮಹದುಚ್ಯತೆ. ಶರಣಾಗಿ ಬಂದವನ ಆಸರೆಯನ್ನು ಅರ್ಥಪೂರ್ಣಗೊಳಿಸದೆ ಅವನನ್ನು ನಾನೇ ವಧಿಸಿಬಿಟ್ಟೆ ಅಂದರೆ ಅದರಷ್ಟು ದೊಡ್ಡ ಕಾರಕವಾದಂತಹ ಆಪತ್ತು, ಅಪಾಯ ಮತ್ತೊಂದಿಲ್ಲ. ಹೀಗೆ ಯೋಚಿಸಿ ಅಹಂಚ ಲಕ್ಷ್ಮಣಶ್ಚೈವ ಸೀತಾಚ ವರವರ್ಣಿನಿ ತ್ವದಧೀನಾ ವಯಂ ಸರ್ವೇ ವನೇಸ್ಮಿನ್ ಶರಣಂ ಭವಾನ್. ಈ ಕಾಡಿನಲ್ಲಿ ನನಗೆ ನೀನೇ ಆಸರೆ, ನಾನು ಲಕ್ಷ್ಮಣ ಎಲ್ಲರೂ ಹುಡುಕಿಕೊಂಡು ಬಂದದ್ದು ನಿನ್ನನ್ನೇ. ಸೀತೆಯನ್ನು ಪಡೆಯಬೇಕು ಅಂತನ್ನುವ ಬಯಕೆಯಿಂದ ನಿನ್ನ ಆಸರೆಯನ್ನು ಪಡೆದು ನಿನಗೆ ನಾವು ವಿರುದ್ಧವಾಗಿ ನಡೆದುಕೊಳ್ಳುವುದು ಅಂತ ಎಲ್ಲಿದೆ? ಅದು ಅಸಾಧ್ಯವಾದ ಮಾತು. ಈಗಲೂ ನೀನೇ ನನಗೆ ಶರಣಂ, ನನಗೆ ಆಸರೆಯಾದವನು ನೀನೇ. ತಸ್ಮಾದ್ಯುಧ್ಯಸ್ವ ಭೂಯಸ್ತ್ವಂ ಮಾಮಾ ಶಂಕೀಹಿ ಇಷ್ಟವಾನರ ಏತನ್ಮುಹೂರ್ತಂ ಸುಗ್ರೀವ ಪಶ್ಯವಾಲಿನ ಮಾಹವೇ. ಅದರಿಂದಾಗಿ ಭೂಯಃ, ಮತ್ತೊಮ್ಮೆ ಹೋಗೋಣ, ಮತ್ತೊಮ್ಮೆ ವಾಲಿಯನ್ನು ಕರಿ, ಮತ್ತೊಮ್ಮೆ ನಾನು ನಿಲ್ತೇನೆ, ಈ ಬಾರಿ ಖಂಡಿತ ಕೊಂದೇ ಕೊಲ್ತೇನೆ. ಮಾಮಾ ಶಂಕೀಹಿ, ದಯವಿಟ್ಟು ನನ್ನನ್ನು ಈ ವಿಷಯದಲ್ಲಿ ಸಂದೇಹ ಪಡಬೇಡ. ಹಿಂದಿನ ಕಾರಣ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಇಬ್ಬರ ನಡೆನುಡಿ ಎಲ್ಲವೂ ಒಂದೇ ರೀತಿ ಇತ್ತು ಅನ್ನುವ ಕಾರಣದಿಂದ ನೀನಾರು ನಿನ್ನ ಅಣ್ಣನಾರು ಅನ್ನುವ ವ್ಯತ್ಯಾಸವನ್ನು ತಿಳಿಯದೆ ನಾನು ಹೀಗೆ ಹೋರಾಟದ ಬಾಣವನ್ನು ಹಿಂದಕ್ಕೆ ಸೆಳೆದುಕೊಂಡೆ, ಅದನ್ನು ಬಿಡಲಿಲ್ಲ. ಆದರೆ ಈ ಬಾರಿ ಹಾಗಾಗುವುದಿಲ್ಲ. ನಿರಸ್ತಮಿಷುಮೇಕೇನ ವೇಷ್ಟಮಾನಂ ಮಹೀತಲೇ. ನನ್ನ ಪರಾಕ್ರಮದ ಬಗ್ಗೆ ನನಗೆ ಖಂಡಿತ ನೀನು ಸಂದೇಹ ಪಡಬೇಡ, ನಾನು ಕೂಡ ಅದರ ಹಿಂಜರಿಕೆಯಿಂದ ಆದೀತೋ ಇಲ್ವೋ ಅಂತನ್ನುವ ಅರೆಮನಸ್ಸಿನಿಂದ ಹಿಂದೆ ಸರಿದದ್ದಲ್ಲ. ನಿಮ್ಮಿಬ್ಬರ ನಡುವಿನ ಸಂಬಂಧ, ನಿಮ್ಮಿಬ್ಬರ ನಡುವಿನ ಅಂದರೆ ಇದನ್ನೆಲ್ಲ ಎಚ್ಚರಿಸಿದ್ಯಾಕೆಂದರೆ ನೀವೆಲ್ಲ ಇಷ್ಟು ಒಂದೇ ಇದ್ದೀರಿ, ಮನಸ್ಸು ಮಾತ್ರ ಯಾಕೆ ಬೇರಾಗಿದೆ. ಈಗಲೂ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಅಂತಿದ್ದರೆ ಅದಕ್ಕೆ ಖಂಡಿತ ಮತ್ತೊಂದು ಅವಕಾಶ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಅವನು ಪ್ರಚೋದಿಸಿ ಮಾತನಾಡಿದಾಗಲೂ ಸುಗ್ರೀವನ ಮನಸ್ಸಿನಲ್ಲಿ ಇದ್ದದ್ದು ಇಲ್ಲ ಇಲ್ಲ ಜಹಿ ಭ್ರಾತರಂ, ನನ್ನ ಅಣ್ಣನನ್ನು ಕೊಲ್ಲು ನೀನು, ನನಗೆ ಅದೇ ಮುಖ್ಯವಾಗಿ ನನಗೀಗ ಬೇಕಾದ ಸಂಗತಿ ಅಂತ ಹೀಗೆ ಒತ್ತಡ ಹೇರಿದಾಗ ರಾಜಪುಷ್ಪೀಮಿಮಾಂ ಫುಲ್ಲಾಂ ಉತ್ಪಾಟ್ಯ ಶುಭಲಕ್ಷಣಾಂ ಕುರು ಲಕ್ಷ್ಮಣಲ ಕಂಠೇಸ್ಯ ಸುಗ್ರೀವಸ್ಯ ಮಹಾತ್ಮನಃ. ಏ ಲಕ್ಷ್ಮಣ, ಆ ಕಾಡಿನಿಂದ ತೆಗೆದು ತಂದ ಕಟ್ಟಿದ ಹೂಗಳ ಮಾಲೆಯನ್ನು ಈ ಸುಗ್ರೀವನ ಕೊರಳಿಗೆ ಹಾಕು. ನಾವು ಹಾಕಿದ ಮಾಲೆಯನ್ನು ಗುರುತಾಗಿಟ್ಟುಕೊಂಡು ಇವನು ಸುಗ್ರೀವ, ಇವನು ಸುಗ್ರೀವನಲ್ಲ ಅಂತ ವಾಲಿಯನ್ನು ಗುರುತಿಸುವುದಕ್ಕೆ ಅನುಕೂಲವಾಗುವಂತೆ ಮಾಡು ಅಂತ ಹೀಗೆ ಹೇಳುತ್ತಾನೆ. ಕೂಡಲೇ ಗಿರಿತಟದಲ್ಲಿ ಬೆಳೆದಿದ್ದ ಚೆನ್ನಾಗಿರುವ ಹೂಗಳ ಒಂದು ಸಾಲನ್ನು ಎತ್ತಿ ಕಟ್ಟಿ ಅದನ್ನು ತಂದು ಲಕ್ಷ್ಮಣ ಗಜಪುಷ್ಪೀಂ ತಾಂ ತಸ್ಯ ಕಂಠೆ ವ್ಯಸರ್ಜಯತ್. ಆ ಆನೆಯ ಅದಕ್ಕೆ ಹೆಸರು ನಾಗಮಲ್ಲಿಕಾ ಅಂತ. ಅಂತಹ ಅಪರೂಪದ ಗಿರಿಮಲ್ಲಿಕೆಯನ್ನು ಅವನ ಕುತ್ತಿಗೆಗೆ ಗಜಪುಷ್ಪಿಯನ್ನು ಮಾಲೆಯಾಗಿ ಹಾಕಿದ್ದಾನೆ ಅಂತ. ಇಲ್ಲಿ ಒಂದು ಸಂದೇಹವನ್ನು ನಾವು ನಿನ್ನೆ ಎತ್ತಿ ಮರಳಿ ಕಥೆಯ ಭಾಗಕ್ಕೆ ಬಂದಿದ್ದೆವು. ಮಹಾಭಾರತದಲ್ಲಿ ಸಮಗ್ರ ಇದೇ ಕಥೆ ಸುಮಾರು 27 ಅಧ್ಯಾಯಗಳಲ್ಲಿ ತನ್ನ ಮಡದಿಯನ್ನು ಕಳೆದುಕೊಂಡು ಅಳುತ್ತಿರುವ, ಇನ್ನೂ ಏನು ಕಳೆದದ್ದು ಅಂದರೆ ಕರ್ಕೊಂಡು ಹೋಗಿದ್ದಾನಷ್ಟೇ ಜಯದ್ರಥ, ಹೋಗಿ ಭೀಮಸೇನ ಮತ್ತು ಅರ್ಜುನ ಕರ್ಕೊಂಡು ಬರ್ತಾರೆ, ಇಲ್ಲೇನು ಸಮಯವೂ ಆಗಿಲ್ಲ. ಅಂದರೆ ದ್ರೌಪದಿಗಾದ ಅನ್ಯಾಯದ ಜೊತೆಗೆ ತಾನು ಪತ್ನಿಯಿಂದ ವಿರಹಿತನಾಗಿ ಅಳುತ್ತಿರುವ ಆ ಹೊತ್ತಿನಲ್ಲಿ ಬಂದ ಸಮಾಧಾನದ ಮಾತಾಗಿ ಇಡೀ ರಾಮಾಯಣದ ಕಥೆಯನ್ನು ಮತ್ತೊಮ್ಮೆ ಮಾರ್ಕಂಡೇಯ ಸಮಾಸ್ಯಾ ಪರ್ವದಲ್ಲಿ ಬಂದಾಗ ಇಡೀ ಈ ಕಥೆಯನ್ನು ಹೇಳುವ ಇದೇ ಪ್ರಸಂಗದಲ್ಲಿ ರಾಮಚಂದ್ರ ಹನುಮಂತನಿಗೆ ಹೇಳಿ ಈ ಮಾಲೆಯನ್ನು ಸುಗ್ರೀವನ ಕೊರಳಿಗೆ ಹಾಕು ಅಂತ ಹೇಳಿದ ಅಂತ. ರಾಮಾಯಣದಲ್ಲಿ ನೋಡಿದರೆ ಲಕ್ಷ್ಮಣ ಹಾಕಿದ. ಲಕ್ಷ್ಮಣೋ ಗಜಪುಷ್ಪೀಂ ತಾಂ ತಸ್ಯ ಕಂಠೆ ವ್ಯಸರ್ಜಯತ್. ಲಕ್ಷ್ಮಣನು ಆ ಪುಷ್ಪದ ಮಾಲೆಯನ್ನು ಸುಗ್ರೀವನ ಕಂಠಕ್ಕೆ ಹಾಕಿದ. ಅಲ್ಲಿ ಬಂದದ್ದು ಹನುಮಂತ ಈ ಕೊರಳಿಗೆ ಮಾಲೆಯನ್ನು ಹಾಕಿದ. ಯಾವುದು ಸರಿ, ಯಾವುದು ತಪ್ಪು? ಮಹಾಭಾರತ ನೋಡಿದರೆ ವೇದವ್ಯಾಸರು ಹೇಳಿರುವಂಥದ್ದು, ರಾಮಾಯಣ ನೋಡಿದರೆ ವಾಲ್ಮೀಕಿಗಳು ಹೇಳಿರುವಂಥದ್ದು. ಎರಡೂ ಕೂಡ ನಮಗೆ ಅತ್ಯಂತ ಪ್ರಮಾಣಭೂತವಾದದ್ದೇ. ಅಂದರೆ ಯಾವುದನ್ನು ನಾವು ಅರ್ಥೈಸುವಾಗ ಸಮಸ್ಯೆ ಎದುರಾದಾಗ ನಾವು ಆ ಶಬ್ದಗಳ ಕಡೆಗೆ ಸ್ವಲ್ಪ ಗಮನ ಹರಿಸಿದಾಗ ಸುಲಭದಲ್ಲಿ ಇದನ್ನು ಆಚಾರ್ಯರು ಪರಿಹಾರ ಮಾಡುತ್ತಾರೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಪ್ರಸಂಗವನ್ನು ಇಲ್ಲಿ ಓದೋರು ಎಲ್ಲರೂ ಕೂಡ ಇದಕ್ಕೆ ಹೀಗೆ ಅನುವಾದ ಮಾಡಿಕೊಂಡು ಲಕ್ಷ್ಮಣ ಹಾಕಿದ ಅಂತ ಹಾಕ್ಕೊಂಡು ಹೇಳಿ ಹೋಗಿಬಿಟ್ಟಿದ್ದಾರೆ.
ಆದರೆ ಅದು ಹನುಮಂತ ಹಾಕಿದ್ದು ಅನ್ನುವ ಸಂಗತಿ ಮಹಾಭಾರತ ಓದಿ ಯಾರಿಗಾದರೂ ಪ್ರಶ್ನೆ ಬಂದು ಆಗ ರಾಮಾಯಣ ನೆನಪಿದ್ದು ಅದನ್ನೇ ಪ್ರಶ್ನೆಯ ರೂಪದಲ್ಲಿ ತಲೆಯೊಳಗೆ ತಂದುಕೊಂಡ ಅಂದರೆ ಮಾತ್ರ ಗಲಿಬಿಲಿಯಾಗುತ್ತೆ ಯಾವುದು ಉತ್ತರ ಅಂತ. ಆಚಾರ್ಯರು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹನುಮಂತನೇ ಹಾಕಿದ್ದು. ಹನುಮಂತನೇ ಹಾಕಿದ್ದಾದರೆ ಲಕ್ಷ್ಮಣ ಅನ್ನುವ ಮಾತಿಗೇನರ್ಥ? ವಾಲ್ಮೀಕಿಗಳ ಹಾಗಾದರೆ ಸುಳ್ಳು ಹೇಳಿದ್ದ? ವಾಲ್ಮೀಕಿಗಳ ಅಭಿಪ್ರಾಯ ತಪ್ಪ ಅಂತ ಕೇಳಿದರೆ, ಹನುಮಂತ ಶಬ್ದವನ್ನು ಲಕ್ಷ್ಮಣ ಶಬ್ದದ ಜೊತೆಗೆ ಅರ್ಥೈಸುವುದು ಕಷ್ಟ. ಆದರೆ ಲಕ್ಷ್ಮಣ ಶಬ್ದವನ್ನು ಹನುಮಂತನಿಗೆ ಅರ್ಥೈಸಬಹುದು. ಯಾಕೆಂದರೆ ಲಕ್ಷ್ಮಣ ಅನ್ನುವ ಶಬ್ದಕ್ಕರ್ಥ ಅತ್ಯಂತ ಲಕ್ಷಣವಂತ ಅಂತ. ಲಕ್ಷಣವಂತಿಕೆ ಅನ್ನೋದು ಹನುಮಂತನ ಸಹಜ ಲಕ್ಷಣ. ಅದು ಆರಂಭದಲ್ಲೇ ಭೇಟಿಯಾದಾಗ ಆತನ ಧ್ವನಿಯಲ್ಲಿ, ಆತನ ರೂಪದಲ್ಲಿ, ಆತನ ಮಾತಿನ ವಿಷಯದಲ್ಲಿ ಎಲ್ಲೂ ಕೂಡ ಒಂದು ಚೂರೂ ಕೂಡ ದೋಷ ಇಲ್ಲದ ಒಂದು ಪರಿಪೂರ್ಣ ವ್ಯಕ್ತಿತ್ವ ಅಂತ ರಾಮಚಂದ್ರ ಅವನನ್ನು ವರ್ಣಿಸಿ ಲಕ್ಷ್ಮಣನ ಹತ್ರ ಮಾತಾಡಿದ್ದಾದ್ರಿಂದ ಲಕ್ಷ್ಮಣ ಅನ್ನುವ ಶಬ್ದಕ್ಕೆ ಹನುಮಂತ ಅಂತ ಅರ್ಥ. ಆದರೆ ಹನುಮಂತ ಅನ್ನುವ ಶಬ್ದಕ್ಕೆ ಲಕ್ಷ್ಮಣ ಅಂತ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಹನುಮಾನ್ ಅನ್ನುವ ಶಬ್ದ ಅದು ಅವನಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಇರುವಂಥದ್ದು. ಆದರೆ ಲಕ್ಷ್ಮಣ ಶಬ್ದ ಅದು ಹನುಮಂತನಲ್ಲಿ ಕೂಡುತ್ತೆ. ಅದರಿಂದಾಗಿ ಇಲ್ಲಿ ಲಕ್ಷ್ಮಣ ಅಂತ ಸಂಬೋಧನೆ ಮಾಡಿ ಮಾತನಾಡಿದ್ದು ರಾಮಚಂದ್ರ ಇದೇ ಹನುಮಂತನಾದ್ರಿಂದಾಗಿ ಹನುಮಂತ ಹಾಕಿದ ಮಾಲೆಯನ್ನು ಹೊತ್ತುಕೊಂಡು ಸುಗ್ರೀವ ಅಲ್ಲಿಂದ ಹೊರಟ. ಮತ್ತು ಇಲ್ಲೊಂದು ಮುಂದಿನ 13ನೆಯ ಸರ್ಗ ಆರಂಭ ಆಗುವಾಗ ಒಂದು ಸ್ವಾರಸ್ಯವನ್ನು ಹೇಳುತ್ತಾರೆ. ಈ ಒಂದು ಅಧ್ಯಾಯದಲ್ಲಿ ಇಡೀ ಸಾಲವೃಕ್ಷವನ್ನು ಭೇದಿಸಿದ್ದಾಯಿತು, ಪರಾಕ್ರಮವನ್ನು ನೋಡಿ ಸಂತೋಷಪಟ್ಟದ್ದಾಯಿತು, ಸೇನೆ ಅಥವಾ ವಾನರರ ಸಹಕಾರವನ್ನು ಪಡೆದು ದೊಡ್ಡ ಗುಂಪು ಹೊರಟದ್ದಾಯಿತು, ಕಿರುಚಿದ್ದಾಯಿತು, ಅವನು ಬಂದದ್ದಾಯಿತು, ಯುದ್ಧ ಆಯಿತು, ಓಡಿ ಬಂದಾಯಿತು, ತಪ್ಪಿಸಿಕೊಂಡು ಅವನನ್ನು ಬೈದುಕೊಂಡು ವಾಲಿ ಮರಳಿ ಹೋಗಿದ್ದಾನೆ. ಯಾಕೆ ನೀನು ಹೀಗೆ ಮಾಡಿದ್ದಿ ಅಂತ ಕೇಳಿದ. ಅದಕ್ಕೆ ರಾಮಚಂದ್ರ ಉತ್ತರ ಕೊಟ್ಟ, ಇನ್ನು ಮುಂದೆ ಹೀಗಾಗುವುದಿಲ್ಲ, ಇನ್ನೊಮ್ಮೆ ಹೊರಡು ಅಂತ ಹೇಳ್ದ. ಇಷ್ಟೂ ಕಥೆ ಒಂದು ಅಧ್ಯಾಯದಲ್ಲಿ ಮುಗಿದೋಯ್ತು. ಆದರೆ ಈಗ ಈ ದಾರಿಯಲ್ಲಿ ಹೋಗುವಾಗ ಒಂದೇ ಶ್ಲೋಕದಲ್ಲಿ ಅವನು ಹೊರಟು ಬಂದಾಗಿದೆ. ಎಲ್ಲಿಗೆ? ಕಿಷ್ಕಿಂಧೆಗೆ. ಈ ಅಧ್ಯಾಯದಲ್ಲಿ ಕಿಷ್ಕಿಂಧೆಗೆ ಹೋಗುವ ದಾರಿಯ ವರ್ಣನೆ ಇಷ್ಟುದ್ದ ಇದೆ. ಆಗಲೂ ಹಾಗೇ ಹೋಗಿದ್ದು, ಈಗಲೂ ಹೋಗ್ಲಿಕ್ಕಿರುವುದು ಹಾಗೇ. ಆದರೆ ಆಗ ಮನಸ್ಸಿನಲ್ಲೊಂದು ವೇಗ ಇತ್ತು. ಹೋಗಿ ಈಗಲೇ ಅಂದರೆ ಅವನು ನಾಳೆಯಿಂದ ನಾನು ಅಣ್ಣನ ರಾಜ್ಯವನ್ನು, ಅಂದರೆ ಅಣ್ಣನ ಸಂಹಾರ ಆದ ಬಳಿಕ ರಾಜ್ಯವನ್ನು ಸ್ವೀಕರಿಸುವುದು ಅಂದರೆ ಎಲ್ಲವೂ ಒಳ್ಳೆಯದಾಗಿ ಬಿಡುತ್ತೆ, ನಾಳೆನೇ ಎಲ್ಲ ಸರಿ ಹೋಗಿ ಬಿಡುತ್ತೆ ಅಂತ ಅನ್ನುವ ಒಂದು ನಿರೀಕ್ಷೆ ಇತ್ತು. ಅದರಿಂದಾಗಿ ದಾರಿಯಲ್ಲಿ ಯಾವುದೂ ಅವನ ಕಣ್ಣಿಗೆ ಕಾಣಲೇ ಇಲ್ಲ. ಆದರೆ ಈಗ ಹೋಗುವಾಗ ಪ್ರತಿಯೊಂದು ದಾರಿಯಲ್ಲಿರುವ ಮರಗಳು, ಗಿಡಗಳು, ಅನೇಕ ಥರದ ಪ್ರಾಣಿಗಳು, ಪಕ್ಷಿಗಳು ಎಲ್ಲವನ್ನು ಗಮನಿಸ್ತಾ ಸಮುದ್ಯಮ್ಯಪ್ಮಹಶ್ಚಾಪಂ ರಾಮಃ ಕಾಂಚನಭೂಷಿತಂ ಶರಾಂಶ್ಚಾದಿತ್ಯ ಸಂಕಾಶಾನ್ ಗೃಹೀತ್ವಾ ರಣಸಾಧಕಾನ್. ರಣದಲ್ಲಿ ಉಪಯೋಗಿಸಲು ಅನುವಾದ ಬಾಣಗಳನ್ನು ಹೊತ್ತು ಬಿಲ್ಲನ್ನು ಹೆದೆಯೇರಿಸಿ ಹೆಗಲಲ್ಲಿ ಜೋತು ಹಾಕಿಕೊಂಡು ರಾಮಚಂದ್ರ ಹೊರಟ್ರೆ ಅವನಕ್ಕಿಂತ ಮುಂದೆ ರಾಘವಸ್ಯ ಮಹಾತ್ಮನಃ ಅಗ್ರತಸ್ತು ಸುಗ್ರೀವ ಯಯೌ. ಸುಗ್ರೀವ ಮುಂದಾಳುವಾಗಿ ದಾರಿಯನ್ನು ತೋರಿಸುವವನಾಗಿ ಹೋಗ್ತಾ ದಾರಿಯಲ್ಲಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಅನೇಕ ಬರದ ವೃಕ್ಷಾಂಶ್ಚ ಪುಷ್ಪ ಭಾರಾವಲಂಬಿನಃ ಪ್ರಸನ್ನಾಂಬು ವಹಾಶ್ಚೈವ ಸರಿತಃ ಸಾಗರಂಗಮಾಹ. ನದಿ ಕಾಣಿಸಿತು, ಬೆಟ್ಟ ಕಾಣಿಸಿತು, ಮರಗಳು ಕಾಣಿಸಿದವು, ನದಿಗಳು ಕಾಣಿಸಿದವು, ಸುಂದರವಾದ ಬೇರೆ ಬೇರೆ ರೀತಿಯ ಪ್ರಾಣಿ ಸಂಚಯಗಳು ಅಲ್ಲಿ ಓಡಾಡ್ತಾ ಇದ್ದವು. ಅದನ್ನು ಹೇಳ್ತಾರೆ. ಕೆಲವು ಕಡೆ ಕಂದರಗಳು ಚೆನ್ನಾಗಿದ್ದವು, ಕೆಲವು ಕಡೆ ಎತ್ತರದ ಬೆಟ್ಟವೇ ಚೆನ್ನಾಗಿತ್ತು, ಕೆಲವು ಕಡೆ ಗುಹೆಗಳು ಚೆನ್ನಾಗಿತ್ತು, ಕೆಲವು ಕಡೆ ಬಿಲಗಳು ಚೆನ್ನಾಗಿತ್ತು. ಅತ್ಯಂತ ತುತ್ತ ತುದಿಯಲ್ಲಿ ಮರದ ಒಂದೇ ಒಂದು ಟೊಂಗೆ ಶಿಖರಕ್ಕೆ ಬಾಗಿ ಹೊರಕ್ಕೆ ನಿಂತಾಗ ಇಡೀ ಆ ಶಿಖರಕ್ಕೆ ಒಂದು ಗರಿಯನ್ನು ಸಿಕ್ಕಿಸಿದಂತೆ ಅದು ಕಾಣ್ತಾ ಇತ್ತು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾ 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 ಮುಂದೆ ಹನುಮಂತ ಮತ್ತು ಲಕ್ಷ್ಮಣ ರಾಮನನ್ನು ಮುಂದಿಟ್ಟುಕೊಂಡು ಹೋಗುವಾಗ ಸುಗ್ರೀವ ಆ ದಾರಿಯಲ್ಲಿ ಪರಿಚಯ ಮಾಡಿಕೊಡ್ತಾ ಹೇಳ್ತಾನೆ, ಕಿಮೇತಜ್ಞಾತುಮಿಚ್ಛಾಮಿ ಸಖೇ ಕೌತೂಹಲಂ ಹಿಮೆ ಕೌತೂಹಲಾಪನಯನಂ ಕರ್ತುಮಿಚ್ಛಾಮ್ಯಹಂ ತ್ವಯಾ ಏಷ ಮೇಘ ಇವಾಕಾಶೇ ವೃಕ್ಷಷಂಡಃ ಪ್ರಕಾಶತೆ ಮೇಘ ಸಂಘಾತ ವಿಪುಲಃ ಪರ್ಯಂತ ಕದಲೀವೃತಃ. ಈ ಪ್ರದೇಶಕ್ಕೆ ಒಂದು ಕಡೆ ಬಂದಾಗ ಒಂದು ಮರಗಳ ಗುಂಪು ತುಂಬ ಚೆನ್ನಾಗಿ ಕಾಣಿಸಿತು ಮತ್ತು ಮನಸ್ಸಿಗೆ ತುಂಬ ಆನಂದ ಅನ್ನಿಸ್ತಾ ಇತ್ತು. ಇಲ್ಲಿಯ ಬಗ್ಗೆ ಏನೋ ಒಂದು ವಿಶೇಷ ಇದೆ. ಅಂದರೆ ಅದು ಆ ಒಂದು ಜಾಗ ಹಚ್ಚ ಹಸಿರಾಗಿದೆ,
ಬೇರೆ ಎಲ್ಲ ಕಡೆ ಪ್ರಾಣಿ ಪಕ್ಷಿಗಳ ಓಡಾಟ ಇದ್ದಂತೆ ಅಲ್ಲಿ ಪ್ರಾಣಿ ಪಕ್ಷಿಗಳ ಓಡಾಟ ಇಲ್ಲ, ಆದರೆ ಹಸಿರು ತುಂಬಿಕೊಂಡಿದೆ. ಮಧ್ಯದಲ್ಲೇನೋ ಒಂದು ಆಕೃತಿಯ ಹಾಗೆ, ವೃತ್ತಾಕೃತಿಯ ಹಾಗೆ ಜಾಗ ಕಾಣಿಸ್ತದೆ, ಹೊರಗಿನಿಂದ ಅದೇನು ಅಂತ ಗೊತ್ತಾಗುವುದಿಲ್ಲ. ಇಂತಹ ಒಂದು ಜಾಗವನ್ನು ಕಂಡಾಗ ರಾಮಚಂದ್ರ ಅವನನ್ನು ಕೇಳ್ತಾನೆ, ಇದೇನು, ನನಗಿದರ ಬಗ್ಗೆ ಕುತೂಹಲ ಇದೆ ಅಂತ. ಆಗ ಅದಕ್ಕೆ ಉತ್ತರವಾಗಿ ಸುಗ್ರೀವ ಹೇಳ್ತಾ, ಏತದ್ರಾಗ ವಿಸ್ತೀರ್ಣಂ ಆಶ್ರಮಂ ಶ್ರಮನಾಶನಂ. ಹೌದು, ಈ ಆಶ್ರಮಕ್ಕೆ ಒಳಗೆ ಹೋಗಬೇಕಾಗಿಲ್ಲ. ಈ ಆಶ್ರಮದ ಹೊರಭಾಗದಲ್ಲಿ ಸುಮ್ಮನೆ ಸ್ವಲ್ಪ ಹೊತ್ತು ನಿಂತಿದ್ದರೆ ಮನಸ್ಸು ನಿರಾಳವಾಗುತ್ತೆ. ಯಾವುದೇ ರೀತಿಯಾದ ಗೊಂದಲಗಳಿದ್ದರೆ ಎಲ್ಲವೂ ಕೂಡ ದೂರ ಆಗುತ್ತೆ. ಮನಸ್ಸಿಗೆ ಬೇಸರಿಕೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಶ್ರಮನಾಶನಂ. ಈ ಸರದ ಅಥವಾ ಈ ಪ್ರದೇಶದ ವಿಶೇಷತೆ ಏನು ಅಂತಂದರೆ, ಮನಸ್ಸಿನ ದೇಹದ ಎರಡೂ ಶ್ರಮಗಳು ನಾಶ ಆಗ್ತದೆ. ಈ ಆಚೆ ಈಚೆ ಸ್ವಾದು ಮೂಲ ಫಲೋದಕಂ, ಅದರ ಸುತ್ತಮುತ್ತ ಬೇಕಾದಷ್ಟು ಒಳ್ಳೆಯ ನೀರಿನ ತೊರೆಗಳಿವೆ, ಹಣ್ಣು ಹಂಪಲುಗಳಿಂದ ಕೂಡಿದ ಉದ್ಯಾನ ಇದೆ. ಇದೆಲ್ಲವನ್ನು ನೋಡಿ ಹೇಳ್ತಾನೆ, ಸಪ್ತರಾತ್ರಕೃತ ಅತ್ರ ಸಪ್ತ ಜನಾನಾಮ ಮುನಯ ಸಂಶಿತವ್ರತಾ ಸಪ್ತೈವಾಸನ್ ಅಧ ಶೀರ್ಷಾ ನಿಯತಂ ಜಲಶಾಯಿನಃ. ನೀರಿನಲ್ಲೇ ಮುಳುಗಿದ 7 ದಿನಗಳ 7 ಒಂದು ಋಷಿಗಳ ಗುಂಪದು. ಸಪ್ತ ಜನ ಅಂತನವರನ್ನು ಕರೆದು 7 ಜನ ಋಷಿಗಳು ಅಂತವರ ಹೆಸರು. ಅವರು 7 ಜನ ಇದ್ದಾರೆ. ಅವರು ಇಡೀ ತಮ್ಮ ಶರೀರವನ್ನು ನೀರಿನಲ್ಲಿ 7 ದಿವಸಗಳ ಕಾಲ ಮುಳುಗಿಸಿಟ್ಟಿರ್ತಾರೆ. ಅದು ತಲೆ ಕೆಳಗೆ ಕಾಲು ಮೇಲೆ ಮಾಡಿ 7 ದಿವಸ ಆದಮೇಲೆ ಒಂದು ಬಾರಿ ಮೇಲಕ್ಕೆ ಎದ್ದು ಬಂದವರು ಇಡೀ ವಾಯು ಆಹಾರಾಹ, ಗಾಳಿಯನ್ನೇ ಆಹಾರವಾಗಿ ಸ್ವೀಕರಿಸಿ ಮತ್ತೆ ಮುಳುಗು ಹಾಕಿ, ಹೀಗೆ 700 ವರ್ಷಗಳ ಕಾಲ ನಿರಂತರ ತಪಸ್ಸು ಮಾಡಿ ಅವರು ದಿವಂಗತಾಹ, ಆಮೇಲೆ ಸ್ವರ್ಗವನ್ನು ಹೋಗಿ ಸೇರಿದ್ದಾರೆ. ಆಶ್ರಮಂ ಸುದುರಾಧರ್ಷಂ ಸೇಂದ್ರೈಹಿ ಸಸುರಾಸುರೈಹಿ. ಯಾವ ದೇವತೆಗಳೂ ಕೂಡ ಈ ಆಶ್ರಮದೊಳಗೆ ಪ್ರವೇಶ ಮಾಡುವುದಿಲ್ಲ. ಯಾವ ಮನುಷ್ಯರಂತೂ ಇದರ ಹತ್ತಿರ ಹೊಕ್ಕ ಸಂಗತಿಯೇ ನಮಗೆ ತಿಳಿದಿಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ದೂರದಿಂದಲೇ ಆ ಪ್ರದೇಶದಿಂದ ಹೊರಕ್ಕೆ ನಿಲ್ತಾವೆ, ಹೊರತು ಒಳಕ್ಕೆ ಹೋಗುವುದಿಲ್ಲ. ಅಲ್ಲಿ ಕೆಲವೊಮ್ಮೆ ಗೆಜ್ಜೆಯ ದನಿ ಕೇಳುತ್ತೆ, ಅನೇಕ ರೀತಿಯ ಗಾನಗಳು ಕೇಳುತ್ತವೆ, ವಾದ್ಯಗಳು ಊದಿದಂತೆ ದನಿಯಾಗುತ್ತೆ. ಅದರ ಹೊರಗಿನ ಪ್ರದೇಶದಲ್ಲಿ ದಿವ್ಯವಾದಂತಹ ಸದ್ದು, ದಿವ್ಯವಾದಂತಹ ಗಂಧ, ದಿವ್ಯವಾದಂತಹ ಪ್ರಕಾಶಗಳು ಹೊರಗೆ ಅದು ಹೊಳೆಯುತ್ತೆ. ಅವರು ತಪಸ್ಸು ಮಾಡಿ ತಮ್ಮ ಸಿದ್ಧಿಯನ್ನು ಮುಗಿಸಿಕೊಂಡು ಹೊರಟು ಹೋದರು. ಆದರೆ ಆಮೇಲೂ ಕೂಡ ಯಾರೂ ಕೂಡ ಸಾಮಾನ್ಯ ಜನರು ಅಲ್ಲಿ ಹೋಗಿ ಅದು ವಾಸಕ್ಕಾಗಿ ಉಪಯೋಗಿಸಿಕೊಳ್ಳುವ ಹಾಗಿನ ಪರಿಸ್ಥಿತಿಯಾಗಿ ಉಳಿಲಿಲ್ಲ. ಅವರ ತಪಸ್ಸು ಅಷ್ಟು ಕಠೋರವಾಗಿ ಇವತ್ತಿಗೂ ಅಲ್ಲಿ ಏನೋ ತಪಸ್ಸಿನ ಬೆಂಕಿಯೇ ಉರಿಯುತ್ತಾ ಇದೆ ಅನ್ನುವ ಹಾಗಿನ ಪ್ರದೇಶ ಅದು. ಕುರು ಪ್ರಣಾಮಂ ಧರ್ಮಾತ್ಮನ್ ತಾನ್ ಸಮುದ್ದಿಶ್ಯ ರಾಘವ ಲಕ್ಷ್ಮಣೇನ ಸಹ ಭ್ರಾತ್ರ ಪ್ರಯತಃ ಸಂಯತಾಂಜಲಿ. ಇಲ್ಲಿಯ ಪ್ರದೇಶಕ್ಕೆ ನೀನು ಕೈ ಮುಗಿದು ನಮಸ್ಕರಿಸು. ಧರ್ಮಾತ್ಮನಾದಂತಹ ರಾಮಚಂದ್ರನೇ, ಲಕ್ಷ್ಮಣನು, ನೀನು ಎಲ್ಲರೂ ಸೇರಿಕೊಂಡು ಪ್ರಣಾಮಗಳನ್ನು ಮಾಡು ಅಂತ ಹೀಗೆ ಹೇಳಿದ ತಕ್ಷಣವೇ ರಾಮಚಂದ್ರ, ಲಕ್ಷ್ಮಣ, ಹನುಮಂತ ಎಲ್ಲರೂ ಸೇರಿ ಆ ಆಶ್ರಮದ ಹೊರಭಾಗದಲ್ಲೇ ಅದಕ್ಕೆ ಅಭಿಮುಖವಾಗಿ ನಿಂತು ನಮಸ್ಕರಿಸಿ, ಈ ತಪೋ ಭೂಮಿಯನ್ನು ಪವಿತ್ರಗೊಳಿಸಿದಂತಹ, ಪೂತಗೊಳಿಸಿದಂತಹ ಆ ಋಷಿಮುನಿಗಳ ತಾಕತ್ತಿಗೆ, ಅವರು ಮಾಡಿದ ತಪಸ್ಸಿನ ಮೇಲ್ಮೈಗೆ ಮತ್ತೆ ಗೌರವವನ್ನು ಸೂಚಿಸಿ ಅಲ್ಲಿಂದ ಹೊರಡ್ತಾರೆ. ಅಭ್ಯವಾದಯ, ತಮ್ಮ ಕುಲಗೋತ್ರಗಳನ್ನೆಲ್ಲ ಅರುಹಿ ಅಲ್ಲಿಂದ ಹೊರಟರು. ಸುಗ್ರೀವ ಹಾಗೆ ನಮಸ್ಕರಿಸಿದ. ವಾನರರೆಲ್ಲರೂ ಅವರ ಜೊತೆಗೆ ಬಂದವರು ನಮಸ್ಕರಿಸಿ ಸಂಹೃಷ್ಟ ಮಾನಸಾಹ. ಇದೊಂದು ಕ್ಷೇತ್ರಕ್ಕೆ ಆಗ ಬರುವಾಗ ಇದೇ ದಾರಿಯಲ್ಲಿ ಬಂದಿದ್ದಾರೆ ಹಿಂದೆ, ಆದರೆ ಈ ಕ್ಷೇತ್ರವನ್ನು ನೋಡಲಿಲ್ಲ, ಇಲ್ಲಿಯ ಪ್ರಾಣಿ ಪಕ್ಷಿಗಳನ್ನು ನೋಡಲಿಲ್ಲ, ಏನೂ ನೋಡಲಿಲ್ಲ. ಆದರೆ ಈಗ ಎಲ್ಲವೂ ಕೂಡ ಒಂದು ಹದದಲ್ಲಿ, ಅಂದರೆ ಒಮ್ಮೆ ಪೆಟ್ಟು ತಿಂದು ಅನುಭವ ಆದಮೇಲೆ ಹೇಗೆ ಅದನ್ನು ನಿರ್ವಹಿಸಬೇಕು ಅನ್ನೋದು ಅರ್ಥ ಆದ ಹಾಗೆ ಸುಗ್ರೀವ ಇಲ್ಲಿ ಬಹಳ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾನೆ. ಅಲ್ಲಿಂದ ದೂರದಿಂದ ಕಾಣುವ ಕಿಷ್ಕಿಂಧೆಯ ಪಟ್ಟಣವನ್ನು ನೋಡ್ತಾರೆ. ದುರಾಧರ್ಷಾಂ, ಸುಲಭದಲ್ಲಿ ಯಾರೂ ಕೂಡ ಒಳಕ್ಕೆ ಪ್ರವೇಶ ಮಾಡಲಿಕ್ಕಾಗದೇ ಇರುವ ಊರು. ಆದರೆ ಸುಗ್ರೀವನಿಗೆ ಎಲ್ಲ ಒಳ ಮಾರ್ಗಗಳು ಗೊತ್ತಿತ್ತು. ಆದ್ದರಿಂದಾಗಿ ಅವನಲ್ಲಿಂದ ಅವರನ್ನೆಲ್ಲ ಕರೆದುಕೊಂಡು ಸೀದಾ ಪುರವನ್ನು ಪ್ರವೇಶಿಸ್ತಾ ಇದ್ದಾನೆ. ಪ್ರವೇಶಿಸಿ ರಾಮನನ್ನು ನೋಡಿದ್ದಾನೆ. ರಾಮ ಕಣ್ಣಂಚಿನಲ್ಲೇ ಸೂಚನೆಯನ್ನು ನೀಡಿದ್ದಾನೆ. ಕೂಡಲೇ ತತಸ್ವನಿನದಂ ಘೋರಂ ಕೃತ್ವಾ ಯುದ್ಧಾಯ ಚಾಹ್ವಯತ್ ಪರಿವಾರೈಃ ಪರಿವೃತೋ ನಾದೈರ್ಭಿಂದನ್ ಇವಾಂಬರಂ. ಆಕಾಶವೇ ಭೂಮಿಗೆ ತಾಗಿ ಏನೋ ಸದ್ದಾಯಿತು ಅನ್ನುವಂತೆ ಜೋರಾಗಿ ಮತ್ತೆ ನಾದವನ್ನು ಗೈದ.
ನಾದವನ್ನು ಗೈಯುವುದನ್ನು ಬಿಡಲಿಲ್ಲ, ನಿರಂತರ ಕಿರ್ಚಿಕೊಂಡೇ ಒಳಕ್ಕೆ ಬಂದಿದ್ದಾನೆ. ಬಂದವನು ಪ್ರತಿಜ್ಞಾಯಾತ್ವಯ ವೀರಕೃತ ವಾಲಿವಧೇ ಪುರ ಸಫಲಾಂ ತಾಂ ಕುರು ಕ್ಷಿಪ್ರಂ ಲತಾಂ ಕಾಲ ಇವಾಗತಃ. ಸುಗ್ರೀವ ಹೇಳ್ತಾನೆ, ರಾಮಚಂದ್ರ, ಈ ಬಾರಿ ನಿನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡ್ತೀತಾನೆ? ಹಿಂದೆ ಪೆಟ್ಟು ತಿಂದ ಉರಿ ಇನ್ನೂ ಪೂರ್ತಿ ಮಾಯ ಆಗಿಲ್ಲ, ಇನ್ನೂ ಒದ್ದಾಡ್ತಾ ಇದ್ದೇನೆ. ಆದರೆ ನಿನ್ನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಂದಿದ್ದೇನೆ. ಈ ವಸಂತ ಕಾಲ ನಿಜವಾಗಿಯೂ ಕೂಡ ನನಗೆ ವಸಂತದ ಸಂತೋಷವನ್ನು ಉಣಿಸಲಿ, ಹೊರತು ಮತ್ತೆ ಅದು ವೇದನೆಯಾಗಿ ನನ್ನನ್ನು ಕಾಡದಿರಲಿ ಅಂತ ಹೀಗೆ ಕೇಳಿದಾಗ ರಾಮಚಂದ್ರ ಯಥಾಪ್ರಕಾರ ಅವನಿಗೆ ಮತ್ತೆ ಭರವಸೆಯನ್ನು ನೀಡ್ತಾನೆ. ಕೃತಾಭಿಜ್ಞಾನ್ ಅಚಿನ್ನಸ್ತ್ವಂ ಅನಯಾದ್ಗಜ ಸಾಹ್ವಯ ಲಕ್ಷ್ಮಣೇನ ಸಮುತ್ಪಾಟ್ಯ ಯೈಷಾ ಕಂಠೇ ಕೃತಾತವ. ನಾನು ನಿನ್ನ ಕೊರಳಿಗೆ ಹಾಕಿಸಿದ ಮಾಲೆ ನೀನು ಸುಗ್ರೀವ ಅಂತ ನನಗೆ ಗೊತ್ತಾದ ಮೇಲೆ ಇನ್ನು ವಾಲಿಯ ಯಾವುದೇ ರೀತಿಯಾದ ಅಪಾಯವು ನಿನ್ನನ್ನು ಕಾಡುವುದಿಲ್ಲ. ಯಾಕೆಂದರೆ ನೀನು ನೋಡಿದ್ದಿ, ದುಂದುಬಿಯ ಶರೀರವನ್ನೇ ಎಸೆದದ್ದಾಗಲಿ, ಅಂತೆಯೇ ಸಾಲವೃಕ್ಷಗಳನ್ನು ಒಂದೇ ಬಾಣದಿಂದ ಛಿದ್ರಗೊಳಿಸಿ ಮತ್ತೆ ಭೂಮಿಯನ್ನು ನೆಟ್ಟು ಬಂದ ಬಾಣ ಬತ್ತಳಿಕೆಯನ್ನು ಮರಳಿ ಸೇರಿದ್ದಾಗಲಿ, ಆಗಲೇ ನೀನು ಸಂತೋಷಪಟ್ಟು ದೇವತೆಗಳನ್ನು ಎದುರಿಸಲಿಕ್ಕೆ ರಾಮ ಸಮರ್ಥನಾಗಿದ್ದಾನೆ ಅಂತನ್ನುವ ಮಾತಾಗಲಿ ಮತ್ತೆ ನೆನಪಿಸಿಕೋ, ಮುಂದಕ್ಕೆ ಸಾಗು ಅಂತ ಹೀಗೆ ಭರವಸೆಯನ್ನು ತುಂಬಿ ಕೊಡ್ತಾ ಆ ಧ್ವನಿಯನ್ನು ನೀನು ಹಾಗೆ ಮುಂದಕ್ಕೆ ಮುಂದುವರೆಸು. ಪ್ರತ್ಯಕ್ಷಂ ಸಪ್ತತೆ ಸಾಲಾಹ, ಅದೆಲ್ಲ ಇದೆ ಅಲ್ವಾ ತಲೆಯಲ್ಲಿ, ಅದನ್ನು ಇಟ್ಟುಕೊಂಡು ಹಾಗೆ ಮುಂದುವರೆಸು ನಿನ್ನ ಕರಾಳವಾದಂತಹ ಧ್ವನಿಯನ್ನು, ಜೋರಾಗಿ ಇನ್ನೂ ಕಿರುಚು. ಯಾಕೆ ಅಂತ ಇದೊಂದು ರಣದ ನೀತಿ, ಯುದ್ಧದ ಟೆಕ್ನಿಕ್ ಅನ್ನೋದನ್ನು ರಾಮಚಂದ್ರ ಗುರುತಿಸಿ ಹೇಳ್ತಾನೆ. ಜಿತಕಾಶೀ ಬಲಶ್ಲಾಘೀ ತ್ವಯಾ ಚಾಧರ್ಷಿತ ಪುರಾ ನಿಷ್ಪತಿಷ್ಯತ್ಯ ಅಸಂಗೇನ ವಾಲಿ ಚ ಪ್ರಿಯ ಸಂಯುಗ. ಈ ಹೆಣ್ಣುಮಕ್ಕಳ ಮಧ್ಯದಲ್ಲಿ ಇರುವ ವಾಲಿಗೆ ತನ್ನಿಂದ ಸೋತು ಹೋದವನೊಬ್ಬ ಮತ್ತೆ ಕಿರುಚಿದಾಗ ಅವನಿಗೆ ಅದನ್ನು ಸಹಿಸಲಿಕ್ಕಾಗುವುದಿಲ್ಲ. ಎಷ್ಟೇ ಬಲಿಷ್ಠನಿರಲಿ, ಕೋಪಗೊಂಡು ಈ ಹಿಂದಿನ ತನ್ನ ಗೆಲುವನ್ನೇ ನೆನಪಿಸಿಕೊಂಡು ಇಷ್ಟು ಅವನಿಗೆ ಪೆಟ್ಟು ಕೊಟ್ಟಿದ್ದಾಗಲೂ ಮತ್ತೆ ನನ್ನ ಹತ್ರ ಬಂದು ಪೆಟ್ಟು ತಿನ್ನಲಿಕ್ಕೆ ಬರ್ತಾ ಇದ್ದಾನಲ್ವಾ ಅನ್ನುವ ಆಲೋಚನೆಯ ನಡುವೆ ತನ್ನ ದೇಹದ ಸ್ಥಿಮಿತವನ್ನು ಅವನು ಕಳ್ಕೊಳ್ತಾನೆ. ಕೋಪ ಅವನನ್ನು ದುರ್ಬಲವಾಗಿಸುತ್ತೆ. ಯುದ್ಧದಲ್ಲಿ ಆಕ್ರೋಶ, ಕೋಪ ಇದು ಯಾವಾಗಲೂ ಕೂಡ ಹಿಡಿತದಿಲ್ಲಿದ್ದ ಕೋಪವಾದರೆ ಅದು ಅವನನ್ನು ಗೆಲ್ಲಿಸುತ್ತೆ, ಕೈಮೀರಿ ಬಂದ ಕೋಪ ಆದರೆ ಅದನ್ನು ಸೋಲಿಸುತ್ತೆ. ಅದರಿಂದಾಗಿ ನಿನ್ನ ಕೂಗಿನ ಒಂದೊಂದು ಧ್ವನಿಯೂ ಕೂಡ ಆತನ ಮನದಾಳದ ಎಳೆಗಳನ್ನು ಹಾಗೆ ಹೊರಕ್ಕೆಳೆದು ಹಾಗೆಯೇ ಅವನನ್ನು ಸೋಲಿಸುವುದಕ್ಕೆ ಬೇಕಾದದು ಸಿದ್ಧತೆಯಾಗಿರುತ್ತೆ. ನೀನು ಇನ್ನಷ್ಟು ಚೆನ್ನಾಗಿ, ಅದರಲ್ಲೂ ಹೆಣ್ಣು ಮಕ್ಕಳ ಮುಂದೆ ತನ್ನ ವೀರ್ಯವನ್ನು, ತನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುವ ಹಾಗೆ ನಿನ್ನ ಕೂಗಿದ್ದಾಗ ಅವರಿಗೆಲ್ಲ ನನ್ನ ವಿಷಯದಲ್ಲಿ ಕಡಿಮೆ ಭಾವನೆ ಬರಬಾರದು ಅನ್ನುವ ಕಾರಣಕ್ಕಾಗಿ ಮತ್ತಷ್ಟು ಕೋಪಗೊಳ್ತಾನೆ. ರಿಪೂಣಾಂ ದರ್ಶನಂ ಶೂರ ಮರ್ಷಯಂತಿನ ಸಂಯುಗೇ ಜಾನಂತಸ್ತು ಸ್ವಕಂ ವೀರ್ಯಂ ಸ್ತ್ರೀ ಸಮಕ್ಷಂ ವಿಶೇಷತಃ ತಸ್ಯ ಶಬ್ದೇನ ವಿತ್ರಸ್ತ ಗಾವೋ ಯಾಂತಿ ಹತಪ್ರಭಾ ರಾಜದೋಷ ಪರಾಮೃಷ್ಟ ಕುಲಸ್ತ್ರೀಯ ಇವಾಕುಲ. ಅನೇಕ ಉದಾಹರಣೆಯನ್ನು ಕೊಡ್ತಾನೆ. ಅವನು ಕಿರುಚಿದ್ದ ಆಮೇಲೆ ರಾಮಚಂದ್ರ ಹೀಗೆ ಹೇಳಿದ ಮೇಲಂತೂ ಇನ್ನೂ ಜೋರಾಗಿ ನನರ್ದಚ, ಸದ್ದು ಆಗಸದಲ್ಲಿ ಓಡಾಡ್ತಾ ಇದ್ದ ಹಕ್ಕಿಗಳೆಲ್ಲ ದಿಕ್ಕು ಕೆಟ್ಟೋಯ್ತಂತೆ, ನಾವು ಯಾವ ಕಡೆಗೆ ಹೋಗಬೇಕು ಅಂತ. ಆ ಧ್ವನಿ ಹಾಗೆ ಅವರನ್ನು ಕಂಗೆಡಿಸಿತು. ಬಿಲದಲ್ಲಿ ಎಲ್ಲೋ ಅಡಗಿದ್ದ ಹಾವುಗಳು ತಮ್ಮ ಬಿಲದ ಒಳಗೇನೆ ಸದ್ದು ಬಂದು ನಮ್ಮನ್ನು ದಾಳಿ ಮಾಡಿ ಬಿಡ್ತಾ ಇದೆ ಅಂತ ಮತ್ತೆ ಹಿಂದಕ್ಕೆ ಸರಿದು ಎಲ್ಲೋ ಆಳಕ್ಕೆ ಇಳಿದು ಹೋಯ್ತಂತೆ. ಒಂದೊಂದು ಕಥೆಯನ್ನೇ ಹೇಳ್ತಾ ಇಷ್ಟು ಉದ್ದದ್ದು ಹೇಳ್ತಾರೆ. ಏನೇನಾದವು, ಯಾವ ಗರ್ಭಗಳು ಕೆಲವು ಪಾತವಾಗಿ ಹೋದವು, ಅಷ್ಟೇ ಅಲ್ಲ ಹೇಗೆ ಕೆಲವೊಂದು ಬಾರಿ ಆಕಾಶದಲ್ಲಿ ರಾತ್ರಿಯ ಹೊತ್ತು ಗ್ರಹಗಳು ಅಥವಾ ಉಲ್ಕೆಗಳು ತಮ್ಮ ಕಕ್ಷೆಯನ್ನು ಕಳಚಿ ಅಥವಾ ಇನ್ನೆಲ್ಲಿಂದಲೋ ಭೂಮಿಯತ್ತ ಧಾವಿಸಿದಾಗ ಟೂಟ್ನಾತಾರ ಅಂತ ನಾವು ಕೇಳುತ್ತೇವೆ, ಅದನ್ನು ಬಿದ್ದು ಹೋದ ನಕ್ಷತ್ರ ಅಂತ. ನಕ್ಷತ್ರ ಬೀಳುವುದಲ್ಲ, ಆದರೆ ಹಾಗೆ ಕಾಣುವ ರೀತಿಯಲ್ಲಿ ಈ ಹಕ್ಕಿಗಳೆಲ್ಲ ಉದುರಿ ಬೀಳ್ತಾ ಇವೆ ಅಂತೆ ಕಿರಿಚಿಕೊಂಡು. ಅಂದರೆ ಇವನ ಸದ್ದು ಅಷ್ಟು ಜೋರಾಗಿತ್ತು, ವೇಗವಾಗಿತ್ತು. ಕುದುರೆಗಳು ಓಡಿ ಹೋದವು, ಆನೆಗಳು ತಮ್ಮ ತಮ್ಮ ಸ್ಥಳವನ್ನು ಬದಲು ಮಾಡಿದವು. ಹೀಗೆ ಇನ್ನೊಂದು ಉದಾಹರಣೆ ಕೊಡ್ತಾನೆ. ರಾಜ ಇಲ್ಲ ಅಂತ ಗೊತ್ತಾದಾಗ ಈ ದುರುಳರಾದಂತಹ ದೊರಡೆಕೋರರು ಆ ಹೆಣ್ಣು ಮಕ್ಕಳ ಮೇಲೆ
ಅಂದರೆ ಬಲಾತ್ಕಾರ ಮಾಡಲಿಕ್ಕೆ ಹೋಗುವ ಸ್ಥಿತಿಯಲ್ಲಿ ಹೇಗೆ ಹೆದರುತ್ತಾರೋ ಹೆಣ್ಣು ಮಕ್ಕಳು, ಹಾಗೆ ಹೆದರುವ ರೀತಿಯಲ್ಲಿ ಆ ಇಡೀ ಪ್ರದೇಶದ ಎಲ್ಲ ಕ್ರಿಮಿಕೀಟಗಳು ಕೂಡ ನಡುಗತೊಡಗಿದವು. ಶ್ರುತ್ವಾ ಚ್ಯುತಸ್ಯ ನಿನದಂ ಸರ್ವಭೂತ ಪ್ರಕಂಪನಂ ಮೃದಶ್ಚೈಕ ಪದೇ ನಷ್ಟ ಕ್ರೋಧಶ್ಚಾಪತಿತೋ ಮಹಾನ್. ಈ ಧ್ವನಿ ಕೇಳಿದ ಮೇಲಂತೂ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲಿಲ್ಲ ವಾಲಿಗೆ. ಎಲ್ಲದಕ್ಕಿಂತ ಚಂದದ ಒಂದು ಮಾತು ಹೇಳ್ತಾರೆ, ಮದಶ್ಚೈಕ ಪದೇ ನಷ್ಟ. ಅಲ್ಲಿಯ ತನಕ ಚೆನ್ನಾಗಿ ಪಾನ ಮಾಡಿಕೊಂಡು ಒಳ್ಳೆಯ ರಸವತ್ತಾದ ಪದಾರ್ಥವನ್ನು ತಿಂದುಕೊಂಡು ತನಗೆ ಇಷ್ಟವಾದ ಮಡದಿಯರ ಜೊತೆಗೆ ಕೂತುಕೊಂಡು ಹರಡ್ತಾ ಇದ್ದವನಿಗೆ ಈ ರೀತಿಯಾದ ತನ್ನ ಶತ್ರುವಿನ ಇಷ್ಟು ಭಯಾನಕವಾದ ಧ್ವನಿಯನ್ನು, ಅದು ಏನು ರಾಜಾರೋಷವಾಗಿ ತನ್ನ ಇಲ್ಲಿಯ ತನಕದ ಪೌರುಷವನ್ನೇ ಪ್ರಶ್ನಿಸುವಂತೆ ಇದ್ದಂತಹ ಆ ಮಾತು ಅಥವಾ ಆ ಧ್ವನಿ ಕೇಳಿ ಅವನ ಮನಸ್ಸಿನಲ್ಲಿ ದೇಹದಲ್ಲಿ ಏರಿದ್ದ ನಶೆಯೆಲ್ಲ ಇಳಿದು ಹೋಯ್ತಂತೆ. ಏಕಪದೇ ನಷ್ಟ. ಅಯ್ಯೋ, ಇಷ್ಟು ಹೊತ್ತು ಕಷ್ಟಪಟ್ಟು ಸಂಪಾದಿಸಿದ ಮದ ಎಲ್ಲ ಇಳದೇ ಹೋಯಿತು ಅಂತ ಕೋಪ ಅವನನ್ನು ನುಗ್ಗಿ ಹೊರಕ್ಕೆ ಬರುವಂತೆ ಮಾಡ್ತಾ ಇದೆ. ವಾಲಿ ದಂಷ್ಟ್ರ ಕರಾಳಸ್ತು, ತನ್ನ ಹಲ್ಲನ್ನು, ಕೋರೆ ಹಲ್ಲನ್ನು ಹೊರಕ್ಕೆ ಚಾಚುತ್ತಾ ಕಣ್ಣಿನಿಂದಲೇ ಬೆಂಕಿಯನ್ನು ಚೆಲ್ಲುತ್ತಾ ತಕ್ಷಣವೇ ನೆಲವನ್ನು ಜೋರಾಗಿ ಕಾಲಿನಿಂದ ಒದ್ದು ಹೊರಕ್ಕೆ ಬರ್ತಾ ಇದ್ದಾನೆ. ಈ ಸದ್ದು ಕೇಳಿಸಿದ ತಕ್ಷಣವೇ ತಂತು ತಾರಾ ಪರಿಶ್ವಜ್ಯ, ಅವನ ಹೆಂಡತಿ ತಾರೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ಸ್ನೇಹಾದರ್ಶಿತ ಸೌಹೃದ, ಅದರವಳು ಅಪ್ಪಿಕೊಂಡದ್ದು ಹೋಗಬೇಡ ಅಂತ ಹೇಳಲಿಕ್ಕಲ್ಲ, ತುಂಬ ಸೌಹಾರ್ದದಿಂದ ಪ್ರೇಮದಿಂದಲೇ ಅಪ್ಪಿಕೊಂಡಿದ್ದಾಳೆ. ಉವಾಚತ್ರಸ್ತ ಸಂಭ್ರಾಂತ ಹಿತೋದರ್ಕಮಿದಂ ವಚಃ. ತುಂಬ ಆಯಾಸ ಆದವರಿಗೆ ತಕ್ಷಣದಲ್ಲಿ ಎದೆಯನ್ನು ಸವರಿ ನೀರು ಕೊಡುವ ರೀತಿಯಲ್ಲಿ ಆಕೆ ಮಾತಾಡಿದ್ಲು. ಅಂದರೆ ಒಂದೊಂದು ಮಾತುಗಳೂ ಕೂಡ ಒಂದೊಂದು ಪ್ರಸಂಗವನ್ನು, ಕೆಲವೊಮ್ಮೆ ಅದು ನಮ್ಮ ನಿತ್ಯದ ಜೀವನದ ಆಚರಣೆಗಳ ಬಗ್ಗೆ ಇರಬಹುದು, ನಕ್ಷತ್ರ ಗ್ರಹಗಳ ಬಗ್ಗೆ ಇರಬಹುದು, ಪ್ರಾಣಿಗಳ ಬಗ್ಗೆ ಇರಬಹುದು, ಪಕ್ಷಿಗಳ ಬಗ್ಗೆ ಇರಬಹುದು, ಅಥವಾ ಒಂದು ಲೋಹಶಾಸ್ತ್ರದ ಬಗ್ಗೆ ಇರಬಹುದು. ಏನೋ ಒಂದು ಉದಾಹರಣೆ ಕೊಡುವ ರೀತಿಯಲ್ಲಿ ಒಂದು ಕಥೆಯನ್ನು ಹಾಗೆ ನೋಡಿದರೆ ನಾವು ಎಷ್ಟೋ ಸಲ ಕರೆಕ್ಟಾಗಿ ರಾಮಾಯಣದ ಮೂಲದ ಮಾತಿನ ಜೊತೆಗೇ ಆಸ್ವಾದಿಸ್ತಾ ಹೋದರೆ, ಉಪಮಾ ಅನ್ನೋದನ್ನು ಆಮೇಲೆ ಯಾರೋ ಇನ್ನೊಂದು ಹೆಸರಿಗೆ ನಾವು ಜೋಡಿಸಿದರೂ ಕೂಡ ವಾಲ್ಮೀಕಿಗಳ ಉಪಮೆಗೆ ಒಂದು ಸಾಟಿಯಾದ ಮತ್ತೊಂದು ಅಲಂಕಾರದ ಬಳಕೆಯ ವೈಭವ ನಾವು ನೋಡೋದು ತುಂಬ ಕಷ್ಟ. ಅದು ಕೇವಲ ಒಂದು ಆನೆಯಂತೆ, ಕುದುರೆಯಂತೆ, ಹೂವಿನಂತೆ ಅದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಆದರೆ ಪ್ರಕೃತಿಯ ಅನೇಕ ಸಂಗತಿಗಳ ಬೋಧನೆಯ ಜೊತೆಗೆ ಅದರಲ್ಲೊಂದು ಬೋಧೆ ಇದೆ. ವಿಷಯದ ಗಾಢತೆ ಮುಖ್ಯ ಮೂಲ ಕಥೆಗೆ ಒಂದು ಪೋಷಕವಾದ ಅಂಶ ಇರುತ್ತೆ. ಉದಾಹರಣೆ ಕೊಡುವುದು ಅಂದರೆ ಹಾಗಿರಬೇಕು. ಅದರಲ್ಲೂ ಒಂದು ತಿಳ್ಕೊಳ್ಳಿಕ್ಕೆ ಅಂಶ ಇರುತ್ತೆ. ಆ ತಿಳ್ಕೊಳ್ಳುವ ಅಂಶದಿಂದ ಮತ್ತೊಂದು ಉದ್ಬೋಧಕವಾದ ಒಂದು ಹೊಸ ಅಂಶ ನಮ್ಮ ಯಾವ ಕಾರಣಕ್ಕೋಸ್ಕರ ಉದಾಹರಣೆ ಕೊಟ್ಟೆವೋ ಅದನ್ನು ಬಲಗೊಳಿಸುವ ಹಾಗಿರಬೇಕು. ಅದು ಉದಾಹರಣೆಯ ಗಟ್ಟಿತನ. ಅಂತಹ ಅನೇಕ ಉದಾಹರಣೆಯ ಗಟ್ಟಿತನ ಇಲ್ಲಿ ಕಾಣುತ್ತೆ. ಹಿತೋದರ್ಕಂ, ಉತ್ಕೃಷ್ಟವಾದಂತಹ ಆಯಾಸವನ್ನು ಕಳೆಯುವ, ಹಿತವೆನಿಸುವ ನೀರನ್ನು ತುಂಬ ಶ್ರಮಗೊಂಡವನಿಗೆ ಬಂದು ಕೊಡುವ ರೀತಿಯಲ್ಲಿ ಆಕೆ ಮಾತುಗಳನ್ನಾಡಿದ್ಲು. ಅಂದರೆ ನಾವು ಆಯಾಸದಿಂದ ಬಂದವರಿಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಬೆಲ್ಲ ನೀರು ಕೊಡುವುದು ಅಂತ ಒಂದು ಕ್ರಮ ಇದೆ, ಅದನ್ನು ಇಟ್ಕೊಳ್ಬೋದು ಹಿತೋದರ್ಕ ಅಂತ. ನಾವು ಇನ್ನೇನೇನೋ ಬಣ್ಣ ಬಣ್ಣದ ನೀರನ್ನು ಹೇಗೇಗೋ ಎಲ್ಲೆಲ್ಲಿಂದಲೋ ತಂದದ್ದನ್ನು ಕುಡಿಯುವುದಕ್ಕಿಂತ ಸಹಜವಾದ ನೀರು, ಬೆಲ್ಲ ಅನ್ನೋದು ದೇಹದಲ್ಲಿ ಚೆನ್ನಾಗಿ ಮತ್ತೆ ಗಟ್ಟಿತನವನ್ನು ತುಂಬುವುದಕ್ಕಾಗಿ, ಪೋಷಕವಾದ ಬಲವನ್ನು ತುಂಬುವುದಕ್ಕಾಗಿ ಬೇಕಾಗುವ ಆತಿಥ್ಯದ ಒಂದು ಭಾಗವಾಗಿ ಉಳಿದಂತೆ ಆಕೆ ಮಾತಾಡಿದ್ಲು ಅಂತ ಮಾತು ಬಂತು. ಮಾತುಗಳಲ್ಲಿ ತುಂಬ ಸಹಜವಾದ ಅನೇಕ ರಾಜನೈತಿಕವಾದಂತಹ ಧರ್ಮಗಳನ್ನು ಆಕೆ ಮಾತಾಡ್ತಾಳೆ. ಆ ಮಾತುಗಳಿಗೆ ಮತ್ತೆ ನಾಳೆಯ ಸಂಜೆ ನಾವು ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ.